ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ. ಆವಾಗ ಇನ್ಫಾರ್ಮೇಷನ್ ಕ್ಲಿಯರಾಗಿ ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ನಿಮಗೆ ಏನು ಒಪಿನಿಯನ್ ಇದೆ ಆ ವಿಷಯದ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ನನ್ನ ವೀಡಿಯೋಸ್ ಇನ್ಫಾರ್ಮೇಟಿವ್ ಇದೆ ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಈಗ ನಿಮಗೂ ಕೂಡ ಗೊತ್ತಿದೆ, ಹೊಸ CM ಅವರು ಈಗ ಅಧಿಕಾರಕ್ಕೆ ಬಂದಿದ್ದಾರೆ. ಇವಾಗ ಅದ್ರ ಬಗ್ಗೆ ಹೇಳಬೇಕಂದ್ರೆ ನಿನ್ನೆನೇ ಅಧಿಕಾರಿಗಳನ್ನ ಮೀಟಿಂಗ್ಗೆ ಕರೆದು ಕೆಲವು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಗ್ಯಾರಂಟಿ ಯೋಜನೆ ಬಗ್ಗೆ ತುಂಬ ಸೀರಿಯಸ್ ಆಗಿ ಅದ್ರದ್ದು ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೇಳ್ತಿದ್ದಾರೆ. ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಈ ಗ್ಯಾರಂಟಿ ಸ್ಕೀಮ್ಗಳಿಂದನೇ ನಮಗೆ 100 ಕೋಟಿ ಹಣ ದುರುಪಯೋಗ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ ಅಂದ್ಬಿಟ್ಟು ಇದ್ರ ಬಗ್ಗೆ ಸೀರಿಯಸ್ ಆಗಿ ಅಧಿಕಾರಿಗಳಿಗೂ ಕೂಡ ಮಾಹಿತಿನ ಕೇಳ್ತಿದ್ದಾರೆ. ಗೃಹ ಜ್ಯೋತಿ ಯೋಜನೆಯಿಂದಾಗಿರ್ಬೋದು, ಯೂನಿಟ್ಸ್ ಏನು 200 ಯೂನಿಟ್ ಇದೆ, ಇದು ಗೃಹ ಬಳಕೆಗೆ ಮಾತ್ರ ಉಚಿತವಾಗಿ ಕೊಡ್ತಾ ಇದ್ದಿದ್ದು, ಕಮರ್ಷಿಯಲ್ ಯೂಸ್ಗೆ ಯೂಸ್ ಮಾಡ್ಕೊಳ್ತಿದ್ದಾರೆ. ಹಾಗೆ ಒಬ್ಬರೊಬ್ಬರ ಹೆಸರಲ್ಲಿ 5-6 ಮೀಟರ್ಸ್ಗಳಿರುತ್ತೆ. ಸೊ ಹಾಗಾಗಿ ಹಾಗೆ ಯೂಸ್ ಮಾಡ್ತಿರೋರೆಲ್ಲ ನಮ್ಮ ಕರ್ನಾಟಕ ರಾಜ್ಯದವರೇನ, ಬೇರೆ ರಾಜ್ಯದವ್ರು ಏನಾದ್ರು ಯೂಸ್ ಮಾಡ್ತಿದ್ದಾರಾ? ಸೊ ಹಾಗಾಗಿ ಈ ಥರ ಈ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬೇಕು ಅಂದ್ಬಿಟ್ಟು. ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಗೊತ್ತಿರೋ ಹಾಗೆ ಮೃತಪಟ್ಟಿರೋ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಸೊ ಅವ್ರುಗಳು ಎಷ್ಟು ಜನ ತೀರ್ಕೊಂಡಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು, ಯಾವ್ಯಾವ ಜಿಲ್ಲೆಯವ್ರು ಎಷ್ಟೆಷ್ಟು ಜನ ಇದ್ದಾರೆ, ಅವರ ಮಾಹಿತಿಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಇದ್ರ ಬಗ್ಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ. ಇದ್ರ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಹಣ ನೆಕ್ಸ್ಟ್ ಮುಂದಿನ ಕಂತಿಂದ ಯಾವಾಗ ಬರುತ್ತೆ, ಹಣ ಬರುತ್ತಾ, ಇನ್ನೂ ಬರೋದು ಲೇಟ್ ಆಗುತ್ತೆ. ಯಾಕಂದರೆ ಇದೆಲ್ಲ ಪ್ರಕ್ರಿಯೆಗಳು ಶುರುವಾದಾಗಿಂದ ಒಂದು ಪ್ರಕ್ರಿಯೆ ಮಾಡ್ತಿದ್ದಾರೆ ಅಂತಂದರೆ ಅದ್ರ ಮಧ್ಯೆ ಹಣ ಹಾಕೋದಿಲ್ಲ, ಅದು ಕಂಪ್ಲೀಟ್ ಆದಮೇಲೆ ಹಾಕೋದು. ಸೊ ಹಾಗಾಗಿ ನಿಜವಾಗ್ಲೂ ಹಣ ನೆಕ್ಸ್ಟ್ 30ನೇ ಕಂತಿನವರೆಗೂ ಬಂದಿದೆ. 31ನೇ ಕಂತಿನ ಹಣ ಬರುತ್ತಾ ಬರಲ್ವಾ, ಇನ್ನು ಎಷ್ಟು ದಿನ ತಗೊಳ್ತಾರೆ, ಹಾಗೆ ಪೆಂಡಿಂಗ್ ಹಣ ಯಾವಾಗ ಕ್ಲಿಯರ್ ಮಾಡ್ತಾರೆ, ಇನ್ನು ಇದ್ರ ಬಗ್ಗೆ ಹೇಳೋದಾದರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಅಂದರೆ ಇನ್ನು 5,000 ಕೋಟಿ ಹಣ ಈ ಕಳೆದ ವರ್ಷ ಏನು ಫೆಬ್ರವರಿ ಮಾರ್ಚ್ದು ಹಣ ಮಿಸ್ ಆಗಿತ್ತು. ಇದ್ರ ಬಗ್ಗೆ ಮುಂಚೆ ಏನು ಸಚಿವರಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಂದರೆ ಆರ್ಥಿಕ ಇಲಾಖೆಯಿಂದ ಹಣನೇ ರಿಲೀಸ್ ಮಾಡಿಲ್ಲ ಅಂತ ಹೇಳಿ ಅವರು ಇದ್ರ ಬಗ್ಗೆ ಆವಾಗೇ ನಾನು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಬಟ್ ಬಜೆಟಲ್ಲಿ 1 ವರ್ಷದ ಪೂರ್ತಿ ಕೂಡ ಹಣ ರಿಲೀಸ್ ಮಾಡಿದರು. ಬಟ್ 2 ತಿಂಗಳದ್ದು ಹೇಗೆ ಮಿಸ್ ಆಯಿತು, ಆ ಹಣ ಎಲ್ಲೋಯಿತು, ನಮಗೆ ಆದಷ್ಟು ಬೇಗ ಹಣ ರಿಲೀಸ್ ಆಗಬೇಕು ಅಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸಿದ್ರು. ಅದ್ರ ಬಗ್ಗೆ ವಿಚಾರಣೆ ಕೂಡ ನಡೀತಿತ್ತು. ಬಟ್ ಇವಾಗ ಅದು ಮುಂದೂಡಿಕೆ ಮಾಡಿದ್ದಾರೆ, ಅಂದರೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಮಹಿಳೆಯರು ಅರ್ಜಿ ಸಲ್ಲಿಸಿದ್ರು, ಹಣ ರಿಲೀಸ್ ಮಾಡಬೇಕು ಕಳೆದ ವರ್ಷ 2 ತಿಂಗಳದು ಅಂತ. ಇದು ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಿದ್ದಾರೆ ಆಗಸ್ಟ್ 13ನೇ ತಾರೀಕು. ಯಾಕೆ ಈ ಥರ ಮುಂದೂಡಿಕೆ ಮಾಡಿದ್ದಾರೆ, ಏನಾಯಿತು ಅಂತ ನೀವು ಕೇಳೋದಾದರೆ, ಏನು ಸರ್ಕಾರದ ಪರ ವಕೀಲರಿದ್ರು ಅವರು ಆಕ್ಷೇಪಣೆ ಸಲ್ಲಿಸಬೇಕು, ಹಾಗಾಗಿ ನಮಗೆ 2 ತಿಂಗಳು ಬೇಕು ಅಂದ್ಬಿಟ್ಟು ಟೈಮ್ನ ತೊಗೊಂಡಿದ್ದಾರೆ. ಯಾಕೆ ಅಂತಂದರೆ ಇವಾಗ ನಿಮಗೂ ಕೂಡ ಗೊತ್ತಿದೆ, ಹೊಸ ಸರ್ಕಾರ ಬಂದಿದೆ. ಇವಾಗ DK ಶಿವಕುಮಾರ್ ಅವರ ಸರ್ಕಾರ, ಹಾಗೆ ಸಚಿವರು ಎಲ್ಲ ಚೇಂಜ್ ಆಗ್ತಿದ್ದಾರೆ. ಸೊ ಹಾಗಾಗಿ ನಮಗೆ ಆಕ್ಷೇಪಣೆ ಸಲ್ಲಿಸೋಕ್ಕೆ ನಮಗೆ 2 ತಿಂಗಳು ಟೈಮ್ ಬೇಕು. ಈಗ ನೆಕ್ಸ್ಟ್ ಯಾವ ಸಚಿವರು ಬರ್ತಾರೆ ಅಂತ ನೋಡಿಕೊಂಡು ಅವರು ನೆಕ್ಸ್ಟ್ ಪ್ರೋಸೆಸ್ ಮಾಡಬೇಕಲ್ಲ, ಹಾಗಾಗಿ 2 ತಿಂಗಳು ಟೈಮ್ ಬೇಕು ಆಕ್ಷೇಪಣೆ ಸಲ್ಲಿಸೋಕ್ಕೆ ಅಂದ್ಬಿಟ್ಟು ಸರ್ಕಾರದ ಪರ ವಕೀಲರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ 2 ತಿಂಗಳು ಮುಂದೂಡಿಕೆ ಮಾಡಿದ್ದಾರೆ. ನೆಕ್ಸ್ಟ್ ಇದು ವಿಚಾರಣೆ ಬಂತು ಆಗಸ್ಟ್ 13ನೇ ತಾರೀಕಿಗಿದೆ. ಇನ್ನೂ ಕೂಡ ನಿಮಗೆ ತಡ ಆಗೋ ಚಾನ್ಸಸ್ ಇರುತ್ತೆ 2 ತಿಂಗಳದ್ದು. ಯಾಕಂದರೆ ವಿಚಾರಣೆ ಮುಗಿದ ಮೇಲೆನಲ್ಲ ಗೊತ್ತಾಗೋದು ಹಣ ಬರುತ್ತಾ ಇಲ್ವಾ, ಏನಕ್ಕೆ ಹಣ ಏನಾಯಿತು, ನಿಜವಾಗ್ಲೂ ಹಣ ರಿಲೀಸ್ ಮಾಡಿದ್ದಾರಾ ಬಜೆಟಲ್ಲಿ, ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ರಿಲೀಸ್ ಮಾಡಿಲ್ವಾ ಏನು ಅನ್ನೋದ್ರ ಬಗ್ಗೆ ಆವಾಗ ಕ್ಲಾರಿಟಿ ಬರುತ್ತೆ. ಒಟ್ಟಿನಲ್ಲಿ ಇವಾಗ ಅಲ್ಲಿವರೆಗೂ ಕೂಡ ಹೋದ ವರ್ಷದ್ದೇನು ಫೆಬ್ರವರಿ ಮಾರ್ಚ್ ತಿಂಗಳು ಪೆಂಡಿಂಗ್ ಇತ್ತು, ಅದಿನ್ನು 2 ತಿಂಗಳು ಬರೋ ಮಾತೇ ಇಲ್ಲ. ಇನ್ನು 30ನೇ ಕಂತಿನ ಹಣ ಹೇಳೋದಾದರೆ 2ನೇ ಹಂತದ ಹಣ ರಿಲೀಸ್ ಮಾಡಿದ್ದಾರೆ. ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿರಲಿಲ್ಲ
ಹಣ ರಿಲೀಸ್ ಆಗಿದ್ದ ಕೂಡಲೇ ಆಲ್ಮೋಸ್ಟ್ ಒಂದು 70-75% ಮಹಿಳೆಯರಿಗೆ ಬಂದಿತ್ತು. ಈಗ 2ನೇ ಹಂತದ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ಯಾರ್ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೂ ಕೂಡ ಬರುತ್ತೆ. ಹಾಗೆ 29ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೂ ಕೂಡ ಹಣ ಜಮೆ ಆಗುತ್ತೆ. ಒಟ್ಟಿಗೆ ಆಗಲ್ಲ, ಒಂದು 2-3 ದಿನ ಗ್ಯಾಪಲ್ಲಿ 2 ತಿಂಗಳದ್ದು ಕ್ಲಿಯರ್ ಮಾಡ್ತಾರೆ. ಇನ್ನು 31ನೇ ಕಂತಿನ ಹಣ ಯಾವಾಗ ಅಂತ ಹೇಳಿದ್ರೆ ಆ್ಯಕ್ಚುಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ 31ನೇ ಕಂತಿನ ಹಣನೂ ಕೂಡ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮುಂಚೆನೇ ಹೇಳಿದರು 31ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಂತ. ಬಟ್ ಅವ್ರು ಜಮೆ ಮಾಡಿರೋದು ಮಾತ್ರ 30ನೇ ಕಂತಿನ ಹಣ ಮಾತ್ರ. ಇನ್ನು 31ನೇ ಕಂತಿನ ಹಣ ಯಾವಾಗ ಹಾಕ್ತಾರೆ, ಈ ತಿಂಗಳಲ್ಲೇ ಹಾಕ್ತಾರೆ ಏನು ಅನ್ನೋದ್ರ ಬಗ್ಗೆ ನೋಡಬೇಕು. ಯಾಕಂದರೆ ಫಸ್ಟು 30ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಬೇಕು, ಆಮೇಲೆ 31ನೇ ಕಂತಿನ ಹಣ ರಿಲೀಸ್ ಮಾಡೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ. ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಏನು ಅನ್ನೋದ್ರ ಬಗ್ಗೆ. ಒಟ್ಟಿನಲ್ಲಿ ನಮ್ಮ ಹೊಸ CM DK ಶಿವಕುಮಾರ್ ಅವರು ಒಂದು ಹೊಸ ಯೋಜನೆ ಇಟ್ಟಿದ್ದಾರೆ. ಅಕ್ರಮಣ ತಡೆಯೋಕ್ಕೆ ಅಂದ್ಬಿಟ್ಟು ಹೊಸ ಸೂಚನೆಗಳನ್ನ ಕೊಡ್ತಿದ್ದಾರೆ ಅಧಿಕಾರಿಗಳಿಗೆ. ಎಲ್ಲೆಲ್ಲಿ ಮೋಸ ಆಗ್ತಾಯಿದೆ ಅದೆಲ್ಲ ತಡೆಯೋದಕ್ಕೆ ಗೃಹಜ್ಯೋತಿಯಿಂದ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿಯಿಂದ ಆಗಿರ್ಬೋದು. ಸೊ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ತಿದ್ದಾರೆ. ಇನ್ನೂ ಯುವ ನಿಧಿ ಯೋಜನೆ ಹಣ ಬರಬೇಕಾಗಿದೆ. ಹಾಗೆ ಪೆನ್ಷನ್ ಹಣ ಅದ್ರ ಬಗ್ಗೆ ಹೇಳೋದಾದರೆ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಎಲ್ಲರಿಗೂ ಕೂಡ ಜಮೆ ಮಾಡ್ತಿದ್ದಾರೆ. ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಿರ್ತೀರೋ ಒಂದ್ಸತಿ ಚೆಕ್ ಮಾಡಿ. ಏಪ್ರಿಲ್ ತಿಂಗಳದು ಹಣ ಜಮೆ ಮಾಡ್ತಾ ಇದ್ದಾರೆ. ಇನ್ನು ಮೇ ಹಾಗೆ ಜೂನ್ ತಿಂಗಳದು ಯಾವಾಗ ಜಮೆ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ಖಂಡಿತ ಅದರದ್ದು ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.